ಹಲೋ ಕಂಟ್ರೋಲ್ ರೂಮ್ ಸರ್, ಸೆಂಟ್ರಲ್ ಜೈಲಿಂದ ಕೈದಿ ನಂಬರ್ 36 ತಪ್ಪಿಕೊಂಡಿದ್ದಾನೆ. ಚೆಕ್ ಪೋಸ್ಟ್ ಗಾಡಿ ನಂಬರ್ ರಾಮಯ್ಯ ಸಾಹೇಬ್ರಿದಾರ? ಇಲ್ಲಪ್ಪ, ಅವ್ರು ಗಾರ್ಡನ್ ಕ್ಲಬ್ಗೆ ಹೋದ್ರು. ಜೈಲಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಆಸೆ ಇಲ್ವಾ ನಿನಗೆ? ಎಲ್ಲಿ ಓಡೋಗ್ತೀಯ? ಆಕಾಶದ ಕಡೆ ಹೋಗ್ತೀಯಾ ಇಲ್ಲ ಪಾತಾಳದ ಕಡೆ ಹೋಗ್ತೀಯಾ? ನೀನೆಲ್ಲೇ ಹೋದ್ರು, ಪ್ರಳಯ ಆದ್ರೂ ಈ ಜೈಲರ್ ಪ್ರತಾಪ್ ಕೈಯಿಂದ ನೀನ್ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಯು ಆರ್ ರೈಟ್, ಬಿಕಾಸ್ ಇಟ್ಸ್ ಯುವರ್ ಡೇ. ಬಟ್ ಜೈಲರ್, ಯಾವತ್ತಾದ್ರೂ ಒಂದಿನ ಆಕಾಶದ ಕಡೆನೇ ಆಗ್ಲಿ ಪಾತಾಳದ ಕಡೆನೇ ಆಗ್ಲಿ, ಅಷ್ಟೇ ಯಾಕೆ ಪ್ರಳಯನೇ ಆಗ್ಲಿ, ಈ ಅರ್ಜುನ್ ನಿನ್ನ ಚಕ್ರವ್ಯೂಹನ ಭೇದಿಸಿ ತಪ್ಪಿಸ್ಕೊಂಡು ಹೋಗೇ ಹೋಗ್ತಾನೆ. ಇಟ್ಸ್ ಅ ಚಾಲೆಂಜ್. ಇನ್ನೊಂದ್ಸಲ ನೀ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ನಮ್ ಜೈಲ್ ಟ್ರೀಟ್ಮೆಂಟ್ ಏನು ಅಂತ ತೋರಿಸ್ತೀನಿ. ಈ ಪ್ರತಾಪ್ ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಕಮಾನ್. ಕಾಸು ಮಚ್ಚಿ, ಈ ಆಸಿಡ್ ರಾಜನ ಹತ್ರ ನೀನ್ ಹಣ ಕೇಳಿದ್ರೆ ಈ ಆಸಿಡ್ ನಿನ್ ಮುಖದ ಮೇಲೂ ಬೀಳುತ್ತೆ. ಯಾವನ ನೀನು? ರಾಜ, ಆಸಿಡ್ ರಾಜ. ಬಾಯಲ್ಲಿ ಜರ್ದ ಇದ್ರೆ ಕೈಯಲ್ಲಿ ಆಸಿಡ್ ಇರಲ್ಲ, ಕೈಯಲ್ಲಿ ಆಸಿಡ್ ಇದ್ರೆ ಬಾಯಲ್ಲಿ ಜಡ್ಡ ಇರಲ್ಲ. ಇವತ್ತೆರಡು ಇದೆ. ಈಗ ನಾನು ಹೇಳೋದು ನೀನ್ ಕೇಳದೆ ಇದ್ರೆ ಮಚ್ಚಿ ನೀನಿರಲ್ಲ. ಲೇ ಬಚ್ಚ, ನಾನ್ ಯಾರು ಅಂತ ಗೊತ್ತೇನಾ? ಗೊತ್ತು ಗೊತ್ತು ಗೊತ್ತು. ನೀನೊಬ್ಬ ಸರಸ್ವತಿ ಪುತ್ರ, ಓದಿರೋದು 2ನೇ ಕ್ಲಾಸ್ ಆದ್ರೂ ನೀನೊಬ್ಬ ಎಜುಕೇಶನ್ ಮಿನಿಸ್ಟ್ರು. ಈ ವರ್ಷ ಕಾಲೇಜ್ ಸೀಟ್ನ ಹೆಂಗ್ ಮಾರ್ ನುಂಗಿ ನೀರು ಕುಡಿಬಹುದು ಅಂತ
ಬಿಸ್ಕಿ ಕುಡ್ಕೊಂಡು ಪ್ಲಾನ್ ಹಾಕಿದ್ಯಾ ಅಂತಾನೂ ಗೊತ್ತು. ಮಿನಿಸ್ಟರ್ ಮಚ್ಚಿ, ಇನ್ಮೇಲೆ ವರ್ಷಕ್ಕೆ ನಂಗೆ ಇಂಜಿನಿಯರಿಂಗ್ 25 ಸೀಟು, ಮೆಡಿಕಲ್ 25 ಸೀಟು ನನ್ನ ಹೆಸರಲ್ಲಿಟ್ಟಿರು. ನನಗೆ ಬೇಕಾದವ್ರು ಕೊಟ್ಟು ವ್ಯಾಪಾರ ಮಾಡ್ಕೋತೀನಿ. 25 ಸೀಟ್ ಕೇಳ್ತಿದ್ಯಲ್ಲ, ಅದೇನು LKG UKG ಸೀಟ್ ಅನ್ಕೊಂಡ್ಬಿಟ್ಟೆ? ಯಾವ ಕೆಜಿ ಅಂತ ನಂಗೆ ಗೊತ್ತಿಲ್ಲ ಮಚ್ಚೆ. ನಿಮ್ ಪಾರ್ಟಿ MLA ಗಳಿಗೆ MLA ಕೋಟಾ ಅಂತ ಕೊಡ್ತೀರಾ, MP ಕೋಟಾ ಅಂತ ಕೊಡ್ತೀರಾ. ಹಾಗೆ ನನಗೆ ಆಸಿಡ್ ರಾಜ ಕೋಟಾ ಅಂತ ಕೊಡ್ಬೇಕು. ಹಾ, ಇಲ್ಲ ಅಂದ್ರೆ ನಿನ್ ಮೈ ಪೂರ ಆಸಿಡ್ ಹಾಕ್ಬಿಡ್ತೀನಿ. ಈ ರೀತಿ ರೌಡಿಸಮ್ ಮಾಡಿದ್ರೆ ರೌಡಿಸಮ್ನೆ ಬುಡ್ ಸಮೇತ ಕಿತ್ತಾಕ್ಬಿಡ್ತೀನಿ. ಓ, ನೀನ್ ರೌಡಿಸಮ್ನ ಬುಡ ಸಮೇತ ಕಿತ್ತಾಕ್ಬಿಡ್ತ್ಯಾ? ಆಗಲ್ಲ ಮಚ್ಚಿ, ಆಗಲ್ಲ. ನೀನ್ ರೌಡಿಗಳು ಇರ್ಕೂಡ್ದು ಅಂದ್ರು ನಿನ್ ಮೈ ಮೇಲಿರೋ ಕಾದಿ ರೌಡಿಗಳು ಇರ್ಬೇಕು ಅನ್ನತ್ತೆ. ಯಾಕೊತ್ತಾ? ಈ ಕಾದಿಗೆ ಕಾವು ಕೊಡೋಕೆ ಈ ರೌಡಿಗಳು ಬೇಕೇ ಬೇಕು ಮಚ್ಚಿ. ಸೂರ್ಯ ಚಂದ್ರ ಇರೋವರೆಗೂ ಬಡತನ, ನಿರುದ್ಯೋಗ, ಸುಳ್ಳುಗಾರಿಕೆನ ಹೇಗೆ ಕಿತ್ತಾಕಕ್ ಸಾಧ್ಯ ಇಲ್ವೋ ಹಾಗೆ ಈ ರಾಜಕೀಯ ರೌಡಿಸಮ್ನು ಕಿತ್ತಾಕಕ್ಕಾಗಲ್ಲ ಮಚ್ಚೆ, ಆಗಲ್ಲ. ಈಗದೆಲ್ಲ ಬೇಡ. ಕೊನೇ ಸಲ ನಾನು ನಿಂಗೆ ಹೇಳ್ತಾ ಇದ್ದೀನಿ, ನಾನು ಹೇಳಿದ ಕೆಲಸ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಗೊತ್ತಾಯ್ತು ತಾನೆ? ಈ ಟೋಪಿ ಮೇಲೆ ಬಿದ್ದಿದ್ದು ನಿನ್ನ ಮುಖದ ಮೇಲೂ ಬೀಳುತ್ತೆ. ಹುಷಾರ್. ಆಫ್ಟರ್ ಆಲ್ ಒಬ್ಬ ರೌಡಿ ಪಾರ್ಟಿಗೆ ನುಗ್ಗಿ ಗಲಾಟೆ ಮಾಡಿ ಮುಖಕ್ಕೆ ಆಸಿಡ್ ಹಾಕ್ತೀನಿ ಅಂತ ಹೆದರ್ಸೋದ್ನಲ್ಲ, ನಿಮ್ಮ ಲಾ ಅಂಡ್ ಆರ್ಡರ್ ಏನ್ರಿ ಮಾಡ್ತಿದೆ? ಇವತ್ತು ನನ್ನ ಜನರ ಮುಂದೆ ನನಗೆ ಕ್ಯಾಕರ್ ಸುಗ್ದೋದ. ನಾಳೆ ಅವ್ನು ಹೇಳಿದ ಕೆಲಸ ಮಾಡ್ಕೊಡದೆ ಹೋದ್ರೆ ವಿಧಾನಸೌಧಕ್ಕೆ ಆಸಿಡ್ ಹಾಕೋದಕ್ಕೆ ಹೆಸರಿಲ್ಲ ಅವನು. ಅಲ್ಲಿವರಿಗೆ ಖಂಡಿತ ಬಿಡಲ್ಲ ಸರ್. ನಾವು ಸಾಕಿದ ಜಾತಿ ನಾಯಿ ನಮ್ ಕೈ ಯಾವಾಗ ಕಚ್ಚುತ್ತೆ ಅಂತ ನಮ್ಮ ಮನೆ ಕಾಯ ವಾಚ್ಮನ್ಗೆ ಗೊತ್ತಿರೋದಿಲ್ಲ. ಇನ್ನ ಬೀದಿಲಿ ಅಡ್ಡಾಡೋ ಕಜ್ಜಿ ನಾಯಿಗಳು ಏನ್ ಮಾಡುತ್ತೆ ಅಂತ ಕಾಯ್ತಾ ಕುಂತಿರ್ತಾನೇನ್ರಿ ಸರ್? ಅದು ನೋಡ್ರಿ, ಇನ್ 24 ಗಂಟೆ ಒಳಗೆ ಅವ್ನ ಅರೆಸ್ಟ್ ಮಾಡಿ ಒಳಗ್ ಹಾಕ್ಬೇಕು. ಪೊಲೀಸ್ ಮಚ್ಚಿ ಬೇಡ ನೋಡು, ಹೋಲ್ಸೇಲ್ ಆಗಿ ಆಸಿಡ್ ಹಾಕ್ಬಿಡ್ತೀನಿ. ರಾಜ್ಯದ ಪ್ರತಿಷ್ಠಿತ ಮಾನ್ಯ ವಿದ್ಯಾಮಂತ್ರಿಗಳಾದ ಶ್ರೀ ಹರಿಶ್ಚಂದ್ರ ಪ್ರಸಾದ್ ಅವರು ಏರ್ಪಡಿಸಿದ್ದ ಸಂತೋಷ ಕೂಡದ ಸ್ಥಳಕ್ಕೆ ನುಗ್ಗಿ ವಿನಾಕಾರಣ ಗಲಾಟೆ ಮಾಡಿದ್ದು ಅಲ್ಲದೆ ಆಸಿಡ್ ಹಾಕುವನೆಂದು ಬೆದರಿಸಿದ ರಾಜ ಆಲಿಯಾಸ್ ಆಸಿಡ್ ರಾಜನಿಗೆ IPC 323, 307 ಸೆಕ್ಷನ್ ಪ್ರಕಾರ 3 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಅಂಬರು ಏನ್ ಗಮಗಮ ಅಂತ ಆಯ್ತಪ್ಪ. ನಮಗೋಸ್ಕರ ಅಶೋಕ್ ಹೋಟ್ಲಿಂದ ತರ್ಸೋರೆ. ಬಾಯ್ ಮುಚ್ಕೊಂತೀನಲ್ಲ ಭದ್ರಣ್ಣ, 3 ತಿಂಗಳಿಂದ ರಿಲೀಸ್ ಆಗೋದವನು ಇಷ್ಟ್ ಬೇಗ ಅಂದರಾಗ್ಬಿಟ್ಟಿಯಲ್ಲ, ಹೆಂಗೆ? ನನ್ ಮಗನೇ, ತಿಂಗಳಿಂದ ರಿಲೀಸ್ ಆಗಿ ಕಂಬಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳೋದವನು ಮತ್ತೆ ಕಂಬಿ ಎಣ್ಸಕ್ ಇಲ್ಲಿಗೆ ಬಂದಿದ್ಯಾ? ಇನ್ 3 ತಿಂಗಳಿಂದ ಓದೋನ್ ಬಗ್ಗೆ ಕೇಳ್ತಿದ್ಯಾ? ಸಮಾಧಾನ ಮಾಡ್ಕೊಳ್ಳೋ. ಅದು ನಾನು ರಿಲೀಸ್ ಆಗಿ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ. ಕೊಟ್ ಮಾತು ಉಳಿಸ್ಕೋಬೇಕಲ್ಲಪ್ಪ, ಅದಕ್ಕೆ ಒಂದು ಆಫ್ ಮರ್ಡರ್ ಮಾಡಿ ಹಾಫ್ ಇಯರ್ ಒಳಗೆ ಬಂದ್ಬಿಟ್ಟೆ. ಸಾಬ್ 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 ಖಾನ ಸಾಬ್. ಹೋಗ್ರ ಬೋಳಿ ಮಕ್ಳ, ಎಷ್ಟ್ ಸರಿ ಹೇಳಿಲ್ಲ ನಿಮ್ಗೆ ಕ್ಯೂನಲ್ಲಿ ಬಂದವ್ರಿಗೆ ಮಾತ್ರ ಊಟ ಅಂತ? ನೀವು ಬಂದಾಗೆಲ್ಲ ಊಟ ಹಾಕೋದಿಕ್ಕೆ ಇದೇ ನಿಮ್ ಅತ್ತೆ ಮನೆನಾ? ನಮಾಜ್ ಮಾಡಿ ಬರಕ್ಕೆ ಸ್ವಲ್ಪ ತಡ ಆಯ್ತು ಸರ್. ಓಹೋ, ಊಟ ಮಾಡಿ ನಮಾಜ್ ಮಾಡಿದ್ರೆ ನಿಮ್ಮಲ್ಲ ಬೇಡ ಅಂತನಾ, ಇಲ್ಲ ಕೋಪ ಮಾಡ್ಕೋತಾನ? ಯಾಕೆ ಸಾಬ್, ಪೀಸಿಗೆ ಹೊಡೆದ್ರೆ ನಿಮ್ ಈಶ್ವರ ಬೇಡ ಅಂತಾನ, ಇಲ್ಲ ಕೋಪ ಮಾಡ್ಕೋತಾನ? ನನ್ನ ಮಗನೇ, ನನಗೆ ಎದುರು ವಾದಿಸ್ತೀಯನೋ? ಏನ್ ಸರ್, ಊಟ ಕೇಳಿದ್ರೆ ದನಕ್ ಹೊಡೆದಂಗ್ ಹೊಡೆಯೋದ? ಅದನ್ ಕೇಳಕ್ಕೆ ನೀನ್ ಯಾವನೋ ಬದ್ಮಾಶ್?
ಏಯ್, ಒಬ್ಬ ಡ್ಯೂಟಿ ಮೇಲಿರೋ ಆಫೀಸರ್ ಮೇಲೆ ಕೈ ಮಾಡ್ತೇನೋ? ನೋಡಿ ಸರ್, ಇವನು ನನ್ ಕೈದಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ಜಗಳ ಶುರು ಮಾಡಿದ್ದು ಅಲ್ಲದೆ ರಕ್ತ ಬರ ಹೊಡ್ತಿದ್ದಾನೆ ಸರ್. ಏಯ್, ದಿಸ್ ಇಸ್ ಟೂ ಮಚ್. ಸರ್, ಇವನ್ ಏನ್ ಮಾಡ್ದ ಅಂತ ಗೊತ್ತಾ ಸರ್? ಅವನೇನೇ ಮಾಡಿರ್ಲಿ, ಅದನ್ನ ಕೇಳಕ್ಕೆ ಸೀನಿಯರ್ ಆಫೀಸರ್ ಅಂತ ನಾನಿದ್ದೀನಿ. ಸರ್ ಪ್ಲೀಸ್, ಜಸ್ಟ್ ಮಿನಿಟ್ ಸರ್. ಸರ್, ಇವ್ರು ನಮಾಜ್ ಮಾಡಿ ತಡವಾಗಿ ಬಂದು ಊಟ ಕೇಳಿದಕ್ಕೆ ಊಟನೂ ಕೊಡದೆ ನಾಯಿಗೆ ಹೊಡೆದಂಗ್ ಹೊಡಿತಿದ್ದ. ಇವನೇನು ಮನುಷ್ಯನ, ರಾಕ್ಷಸನ? ಸರ್, ಸೆಂಟ್ರಲ್ ಜೈಲು ಒಳಗ್ ಬರೋ ನಿರಪರಾಧಿಗಳನ್ನ, ಅಮಾಯಕರನ್ನ ರೌಡಿಗಳಾಗಿ, ಗೂಂಡಾಗಳಾಗಿ, ಕೊಲೆಗಡಕರಾಗಿ ಟ್ರೈನ್ ಮಾಡ್ತಾ ಡಿಗ್ರಿ ಸರ್ಟಿಫಿಕೇಟ್ ಕೊಡೋ ಯೂನಿವರ್ಸಿಟಿ ಆಗೋಗಿದೆ. ಇವರೆಲ್ಲ ಟ್ರೈನಿಂಗ್ ಕೊಡೋ ಲೆಕ್ಚರರ್ಸ್ ಆಗೋಗಿದ್ದಾರೆ. ಈಸ್ ದಿಸ್ ದ ವೇ? ಈಸ್ ದಿಸ್ ದ ವೇ ಟು ಬಿಹೇವ್ ಸರ್? ನೋ ಸರ್, ನೋ ನೋ. ಸೆಂಟ್ರಲ್ ಜೈಲು ಕೈದಿಗಳಿಗೆ ಪುನರ್ಜನ್ಮ ನೀಡೋ ದೇವಸ್ಥಾನ ಆಗ್ಬೇಕು. ನೀವೆಲ್ಲ ಕೈದಿಗಳ ತಿದ್ದೋ ದೇವತೆಗಳಾಗ್ಬೇಕು ಸರ್, ದೇವತೆಗಳಾಗ್ಬೇಕು. ನಾವು ನಿಮ್ ಮಕ್ಕಳಿದ್ದಾಗೆ. ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್ ಬೈ ದ ಸರ್ಕಮ್ಸ್ಟಾನ್ಸಸ್ ಅನ್ನೋ ಹಾಗೆ ಗೊತ್ತಿಲ್ಲದೆ ಏನೋ ಅಚಾತುರ್ಯ ನಡೆದು ಅದರ ಪರಿಣಾಮವಾಗಿ ಶಿಕ್ಷೆ ಅನುಭವಿಸಕ್ ಬಂದ್ರೆ ಇಲ್ಲೂ ಅದೇ ನರಕನ ಸರ್? ಸರ್, ಇವನ್ ಮೈಲೂ ಹರಿತಾ ಇರೋದು ಕೆಂಪು ರಕ್ತಾನೆ, ನನ್ ಮೈಲೂ ಹರಿತಾ ಇರೋದು ಕೆಂಪು ರಕ್ತಾನೆ ಅಲ್ವಾ ಸರ್? ಬಟ್ ನಾನು ಹಿಂದೂ, ಇವನು ಮುಸ್ಲಿಂ ಅನ್ನೋ ಭೇದ ಭಾವ ಮಾಡೋ ಇಂಥ ಬೇವರ್ಸಿಗಳನ್ನ ಯಾಕೆ ಸರ್ ಕೆಲಸದಲ್ಲಿ ಇಟ್ಕೋತೀರಾ? ಈ ಸೆಂಟ್ರಲ್ ಜೈಲ್ನಲ್ಲೂ ಈದ್ಗಾ ಮೈದಾನ್ ತರ ಒಂದು ಗಲಾಟೆ ನಡಿಬೇಕು ಅಂತಾನ? ಇಲ್ಲ ರಾಮ್ ಜನ್ಮಭೂಮಿ ವಿವಾದ ಮತ್ತೆ ಶುರು ಮಾಡಬೇಕು ಅನ್ನೋ ಆಸೆಯಿಂದಾನ? ಹೇಳಿ ಸರ್, ಹೇಳಿ. 1947 ನಲ್ಲಿ ಜಿನ್ನಾ ತನ್ನ ಪೊಲಿಟಿಕಲ್ ಪವರ್ಗೋಸ್ಕರನೋ, ನೆಹರು ತನ್ನ ಪೊಲಿಟಿಕಲ್ ಪವರ್ಗೋಸ್ಕರನೋ, ಬೇರೆ ಯಾವನೋ ತನ್ನ ಪೊಲಿಟಿಕಲ್ ಪವರ್ಗೋಸ್ಕರನೋ ಒಂದಾಗಿದ್ದ ನಮ್ಮನ್ನ ಹಿಂದೂ ಮುಸ್ಲಿಂ ಅಂತ ಭೇದ ಮಾಡಿ ಇಂಡಿಯಾ ಪಾಕಿಸ್ತಾನ್ ಅಂತ ಬೇರೆ ಬೇರೆ ಮಾಡಿದ್ರು. ಎಷ್ಟೋ ಮುಸ್ಲಿಂ ಸೋದರು ಕೂಡ ಇನ್ನೂ ಭಾರತದಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಒಂದು ಕಡೆ ಒಬ್ರಿಗೊಬ್ರು ಕಿತ್ತಾಡ್ತಿದ್ರೆ ಇನ್ನೊಂದು ಕಡೆ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಬದುಕ್ತಾ ಇದ್ದಾರೆ. ಈ ಸೆಂಟ್ರಲ್ ಜೈಲ್ನಲ್ಲೂ ಬಡವ ಶ್ರೀಮಂತ, ಮೇಲ್ಜಾತಿ ಕೀಳ್ ಜಾತಿ, ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇರಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮೆಲ್ರಿಗೂ ಬಿಳಿ ಬಟ್ಟೆ ಕೊಟ್ಟಿದ್ದೀವಿ. ಈ ಬಿಳಿ ಬಟ್ಟೆ ಶಾಂತಿಯ ಸಂಕೇತ ಸರ್. ಈ ಬಟ್ಟೆ ತೊಟ್ಟಾದ್ರೂ ಅಪರಾಧಿಗಳು ಪರಿಶುದ್ಧವಾಗಿರ್ಬೇಕು, ಈ ಜೈಲಿನಿಂದ ಆಚೆ ಹೋಗಿ ಹೊಸ ಮನುಷ್ಯನಾಗಿ ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಇಂಥ ಲುಚ್ಛ ಅಧಿಕಾರಿಗಳು ಇರೋವರೆಗೂ ಅದು ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ಲ ಸರ್. ನ್ಯಾಷನಲ್ ಇಂಟಿಗ್ರಿಟಿನ ನಿಮ್ಮಂತ ಕಾಕಿ ತೊಟ್ಟಿರೋ ಆಫೀಸರ್ಸ್ ಕಾಪಾಡಬೇಕೇ ವಿನಃ ಬೆಂಕಿ ಕಡ್ಡಿಗೇರಿ ರಣಹೋಮ ಮಾಡಬಾರದು ಸರ್, ರಣಹೋಮ ಮಾಡಬಾರದು. ಹೇ, ಕೇಳಿದ್ದೆ ಅವನು ಹೇಳಿದ್ದನ್ನ. ಏನ್ ಮಾಡ್ಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ನೋ ಅದನ್ನ ಮಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಉಗಿದು ಹೋಗ್ಬಿಟ್ಟ. ಇದಕ್ಕೆಲ್ಲ ಕಾರಣ ನಿನ್ನಂತ ನಿಯತ್ತಿಲ್ದಿರೋ ಆಫೀಸರು. ನಾನು ನಿನಗೆ ಎಷ್ಟು ಸಾರಿ ಹೇಳಿಲ್ಲ ಇಲ್ಲಿರೋರ್ನ ಖೈದಿಗಳಾಗಿ ಟ್ರೀಟ್ ಮಾಡಬೇಡ ಅಂತ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದ್ಸಲ ಈ ರೀತಿ ನಡೆದ್ರೆ ಯು ವಿಲ್ ಬಿ ಸಸ್ಪೆಂಡೆಡ್. ಈ ಪ್ರತಾಪ್ ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ಬಟ್ ಸರ್